ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಸ್ನೇಹಿತರೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೃಹಲಕ್ಷ್ಮಿ ಯೋಜನೆ 27ನೇ ಕಂತಿನ ಹಣ ಖಾತೆಗಳಿಗೆ ಜಮಾ ಆಗಿದೆ. ಈ ಜಿಲ್ಲೆಗಳಿಗೆ ಹಣ ಬಂದಿದೆ ಅಂತಾನೆ ಹೇಳ್ಬೋದು. ಯಾವ ಜಿಲ್ಲೆಗಳಿಗೆ ಹಣ ಬಂದಿದೆ, ಹಾಗೇನೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಜೊತೆಗೆ ಯುಗಾದಿ ಹಬ್ಬಕ್ಕೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೂಡ ರಾಜ್ಯ ಸರ್ಕಾರ ಕೊಡ್ತಾ ಇದೆ. ಅದೇನು ಅನ್ನೋದನ್ನ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ. ಅದರ ಜೊತೆಗೆ ಇನ್ನೊಂದು ವಿಚಾರವನ್ನ ಹೇಳಬೇಕು ಸ್ನೇಹಿತರೆ, ಯಾರೆಲ್ಲ ಇನ್ನೂ ಕೂಡ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಫಾಲೋ ಮಾಡ್ಕೊಂಡಿಲ್ಲ, ತಪ್ಪದೆ ಹೋಗಿ ಪೇಜ್ ಅನ್ನ ಫಾಲೋ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮಲ್ಲಿ ಯಾರಿಗಾದ್ರೂ ವೆಯ್ಟ್ ಲಾಸ್ ಆಗಬೇಕು ನ್ಯಾಚುರಲ್ ಆಗಿ ಅಂತ ಇದ್ರೆ ಡೆಫಿನೆಟ್ಲಿ ಆಗಿ ನನ್ನ ಪೇಜನ್ನು ಹೋಗಿ ಫಾಲೋ ಮಾಡಿಕೊಂಡು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಈಗ ಒಂದು ವಿಚಾರಕ್ಕೆ ಬರ್ತೀನಿ. ನನ್ನ ವಿಡಿಯೋನ ನೋಡೋಕ್ಕೆ ಯಾರಿಗಿಷ್ಟ ಇರಲ್ಲ ಡೆಫಿನೆಟ್ಲಿ ಆಗಿ ನೋಡಬೇಡಿ. ಅದನ್ನು ನಾನು 100% ಓಪನ್ ಆಗಿ ಹೇಳ್ತೀನಿ. ಯಾಕಂದರೆ ಎಷ್ಟೋ ಜನ, ಲಕ್ಷಾಂತರ ಜನ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಕೆಲವರು 1000 ಜನ ನೋಡ್ತಾ ಇದ್ದಾರೆ, ಲಕ್ಷ ಜನ ಅಂದರೆ ಲಕ್ಷ ಜನ ನೋಡೋಕ್ಕಾಗಲ್ಲ. ಯಾವುದೋ ಒಂದು ವಿಡಿಯೋ ನೋಡಿರ್ತಾರೆ, ಅದ್ರ ಬಗ್ಗೆ ನಂಗೆ ತುಂಬ ಖುಷಿ ಇದೆ, ಹೆಮ್ಮೆ ಇದೆ. ಇದೊಂದೊಬ್ಬ ಕಮೆಂಟ್ ಮಾಡಿದ್ದಾನೆ, ಅವನು ಹುಡುಗಿನೋ ನನಗೆ ಗೊತ್ತಿಲ್ಲ, ಒಂದು ಫೇಕ್ ಐಡಿಯಿಂದನೇ ಕಮೆಂಟ್ ಮಾಡೋದು ಇವರಲ್ಲ. ಮಾರ್ನಿಂಗ್ ಸ್ಟಾರ್ ಅಂತೆ, ಏನೋ ಇದ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಮಾರ್ನಿಂಗ್ ಸ್ಟಾರ್ ಅಂತಿದೆ. ಅವ್ನು ಎಷ್ಟು ಅವ್ನ ಮುಖ ನೋಡಿದ್ರೇ 3 ದಿನ ಊಟ ಸೇರೋತ್ತೋ ಇಲ್ಲೋ. ಮಾರ್ನಿಂಗ್ ಸ್ಟಾರ್ ಅಂತ ಬೇರೆ ಇಟ್ಕೊಂಡಿದ್ದಾನೆ ಐಡಿಗೆ. ನಿಂಗೆ ಇದೊಂದು ಡಬ್ಬಾ ನ್ಯೂಸ್ ಅಂತ ಕಮೆಂಟ್ ಮಾಡಿದೆ. ನೀನೇ ಡಬ್ಬಾ, ನಿನ್ನ ಐಡಿನೇ ಡಬ್ಬಾ, ನಿನ್ನ ಫೇಸೇ ಡಬ್ಬಾ, ನಿನ್ನ ಮಾರ್ನಿಂಗ್ ಸ್ಟಾರ್ ಅಂತ ಬೇರೆ ಇಟ್ಕೊಂಡಿದ್ಯಾ. ನಿನ್ನಂಥ ಚೀಪ್ ಮೆಂಟಾಲಿಟಿ ಅವರಿಗೆ ನನ್ನ ಚಾನಲಿಗೆ ಬಂದ್ಬಿಟ್ಟು ಡಬ್ಬಾ ನ್ಯೂಸೋ ಇನ್ನೊಂದು ನ್ಯೂಸೋ ಅಂತ ನೀನು ಕಮೆಂಟ್ ಮಾಡೋ ನೆಸೆಸಿಟಿ ಇಲ್ಲ. ಆ ರೈಟ್ಸು ನಿಂಗೆ ಕೊಟ್ಟಿಲ್ಲ. ಸೊ ಈಗ ನಾನು ಪಬ್ಲಿಕಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಅದನ್ನು ನಿಂತರೋರು 100 ಜನ ನೋಡ್ತಾ ಇರ್ತಾರೆ. ಓಕೆನಾ? ನಿನಗಿಷ್ಟ ಇಲ್ವಾ, ನೋಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಸ್ಕಿಪ್ ಮಾಡು. ಸೊ ನಾನಿಲ್ಲೇನು ಕೆಟ್ಟದಾಗಿ ಏನು ವಿಡಿಯೋ ಮಾಡ್ತಾ ಇಲ್ಲ ಅಥವಾ ಬೇರೆ ಏನು ವಿಡಿಯೋ ಮಾಡ್ತಾ ಇಲ್ಲ. ಅಲ್ಲಿ ಏನು ವಿಷಯ ಇರುತ್ತೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಅದನ್ನೆಲ್ಲ ನೋಡ್ಬಿಟ್ಟೆ ನನ್ನ ಏನು ಪೇಜನ್ನ ಫಾಲೋ ಮಾಡ್ಕೊಂಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ನನಗೆ ಖುಷಿ ಇದೆ. ನೀನು ಯಾರೋ ಈಗ ಮೊನ್ನೆ ಬಂದ್ಕೊಂಡು ಮಾರ್ನಿಂಗ್ ಸ್ಟಾರ್ ಅಂತ ಬೇರೆ ಇಟ್ಕೊಬಿಟ್ಟಿದ್ದಾನೆ. ಅವ್ನ ಮುಖ ನೋಡಿದ್ರೆ 3 ದಿನ ಊಟ ಸೇರುತ್ತೋ ಇಲ್ಲೋ ನಂಗೆ ಗೊತ್ತಿಲ್ಲ. ಮಾರ್ನಿಂಗ್ ಸ್ಟಾರ್ ಅಂತ ಬೇರೆ ಇಟ್ಕೊಂಡು ನಿನಗೆ ಹೇಳುವಂಥ ರೈಟ್ಸ್ ಇದ್ರೆ ನಿನ್ನ ಅಕ್ಕ ತಂಗಿರಿಗೆ ಹೇಳು, ನಿಮ್ಮ ಅಮ್ಮಂಗೆ ಹೇಳು, ಅಥವಾ ನಿಮ್ಮ ಬೇರೆ ಚಿಕ್ಕಮ್ಮ ದೊಡ್ಡಮ್ಮ ಯಾರಿಗಾರು ಹೇಳ್ಕೊ. ನೀನು ನನ್ನ ಚಾನಲಿಗೆ ಬಂದು ಕಮೆಂಟ್ ಮಾಡೋ ರೈಟ್ಸ್ ನಿನಗಿಲ್ಲ. ಸೊ ನಿನ್ನ ಮೆಂಟಾಲಿಟಿ ಎಷ್ಟು ಚೀಪು ಅಥವಾ ನೀನು ಬೆಳೆದಿರೋಂಥ ವಾತಾವರಣ ಯಾವ ಥರದ್ದು ನನಗೆ ಗೊತ್ತಿಲ್ಲ. ಸೊ ನೀನು 10 ನಿಮಿಷದಲ್ಲಿ ನನ್ನ ವಿಡಿಯೋನ ನೋಡಿಕೊಂಡು ಯಾವುದೇ ರೀತಿ ಕಮೆಂಟನ್ನು ಪಾಸ್ ಮಾಡಬೇಡ. ನನಗಂತಲ್ಲ, ಯಾರಿಗೂ ಕೂಡ ಈ ಕೆಲಸವನ್ನು ಮಾಡೋಕ್ಕೆ ಹೋಗಬೇಡ. ನಿನ್ನ ಚೀಪ್ ಮೆಂಟಾಲಿಟಿ ಎಷ್ಟಿದೆ ಅನ್ನೋದು ಅರ್ಥ ಆಗುತ್ತೆ ನನಗೆ. ಸೊ ನಿನಗೆ ಇಂಟ್ರೆಸ್ಟ್ ಇದ್ರೆ ವಿಡಿಯೋ ನೋಡು, ಇಲ್ಲ ಅಂದರೆ ನೋಡೋಕೆ ಹೋಗಬೇಡ. ಕಮೆಂಟನ್ನು ನಾನು ಡಿಲೀಟ್ ಕೂಡ ಮಾಡೋಕ್ಕೆ ಹೋಗಿಲ್ಲ. ಸೊ ನೀನೇ ಒಂದು ಫೇಕ್ ಐಡಿ ಇಟ್ಕೊಂಡು ಕಮೆಂಟ್ ಮಾಡ್ತೀಯ ಅಂದರೆ ಮಾರ್ನಿಂಗ್ ಸ್ಟಾರ್ ಅಂತ ಇಟ್ಕೊಂಡಿದ್ದೆ. ಬೇಕಾದ್ರೆ ನಿನಗೆ ಅಷ್ಟು ಹುಚ್ಚಿಡ್ದಿದ್ರೆ ಸೊ ನನ್ನ ಚಾನಲಿಗೆ ಬಂದು ಕಮೆಂಟ್ ಮಾಡೋಕೆ ಹೋಗಬೇಡ. ನನಗೆ ರೈಟ್ಸ್ ಇದೆ, ನೀವು ಪಬ್ಲಿಕಲ್ಲಿ ವಿಡಿಯೋ ಆಗಿ ನಿನಗೆ ಏನು ರೈಟ್ಸ್ ಇದೆಯೋ ನಂಗೆ ಗೊತ್ತಿಲ್ಲ. ನೋಡೋಕೆ ಇಷ್ಟ ಇಲ್ಲ ಅಂದಮೇಲೆ ಯಾಕೆ ನೋಡ್ತೀಯ? ನಾನು ಡಬ್ಬಾ ನ್ಯೂಸ್ ಹೇಳ್ತೀನಿ ಅಂದಮೇಲೆ. ಸೊ ನಿಮ್ಮಂಥ ಚೀಪ್ ಮೆಂಟಾಲಿಟಿ ಜನ ಇರೋದ್ರಿಂದನೇ ಪ್ರಪಂಚ ಇಷ್ಟೊಂದು ಹಾಳಾಗ್ತಿರೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ವಿಚಾರವನ್ನು ಇಲ್ಲಿಗೆ ಬಿಟ್ಬಿಡ್ತೀನಿ. ಯಾಕಂದರೆ ಇಂಥ ಜನ ಇದ್ದೇ ಇರ್ತಾರೆ ಎಲ್ಲಿ ಹೋದ್ರೂ, ನಮ್ಮ ಸುತ್ತಮುತ್ತಲಿನ ಜನ ಅಂತಲೇ ಹೇಳ್ಬೋದು. ಎಲ್ಲರೂ ಈ ಥರ ಇರಲ್ಲ, ಕೆಲವೊಂದಿಷ್ಟು ಜನ ಈ ಥರ ಚೀಪ್ ಮೆಂಟಾಲಿಟಿ ಪೀಪಲ್ಗಳು ಇದ್ದೇ ಇರ್ತಾರೆ ಅಂತ ನಾನು ಹೇಳಕ್ಕೆ ಬಿಡ್ತೀನಿ. ಸೊ ಎಲ್ಲರೂ ಈ ಥರ ಖಂಡಿತ ಇರಲ್ಲ. ಮೊಸರಲ್ಲಿ ಕಲ್ಲು ಹುಡ್ಕೋರು ಎಲ್ಲಿ ಹೋದ್ರೆ ಸಿಗ್ತಾರೆ ಹಾಗೆ ಈ ಥರ ಜನ ಇರ್ತಾರೆ. ಅದ್ರ ಬಗ್ಗೆ ನಾನು ಏನು ಮಾತಾಡೋಕ್ಕೆ ಹೋಗಲ್ಲ. ಇದು ಒಂದು ಸ್ವಲ್ಪ ಬೇಜಾರು ಕೂಡ ಆಗುತ್ತೆ, ಕೋಪ ಕೂಡ ಬರುತ್ತೆ. ಯಾಕಂದರೆ ಸೊ ನಾವು ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಿ. ಅಂದರೆ ನಾನಿಲ್ಲಿ ಒಂದು ವಿಡಿಯೋ ಒಂದೊಂದ್ಸರಿ ನಮ್ಮದು ಕ್ಲಿಕ್ ಆಗಲ್ಲ, ಬೇರೆಯವ್ರು ಕ್ಲಿಕ್ ಆಗ್ತಿದೆ ಅಂದ ತಕ್ಷಣ ಕ್ಲಿಕ್ ಆಗಿದವ್ರು ಮಾತ್ರ ಸತ್ಯ ಹೇಳ್ತಾ ಇದ್ದಾರೆ, ಕ್ಲಿಕ್ ಆಗದೆ ಇರೋರು ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದು 100% ಸುಳ್ಳು. ಯಾಕೆಂದರೆ ನಾವು ಕೂಡ ಅಷ್ಟೇ ಪ್ರೆಸರ್ ಕೊಟ್ಟಿರ್ತೀವಿ, ಬೇರೆಯವ್ರು ಕೂಡ ಅಷ್ಟೇ ವಿಡಿಯೋ ಮಾಡೋಕ್ಕೆ ಕಷ್ಟಪಟ್ಟಿರ್ತಾರೆ. ನನ್ನ ವಿಡಿಯೋ ಅಂತಲ್ಲ, ಒಬ್ರೊಬ್ರು ಏನಂದರೆ ಜನ ಅವ್ರು ಸುಳ್ಳು ಹೇಳ್ತಿದ್ರು ನಂಬ್ತಾರೆ, ಸತ್ಯ ಹೇಳ್ತಿದ್ರು ನಂಬ್ತಾರೆ. ಇನ್ನು ಕೆಲವ್ರು ಏನಂದರೆ ಸೊ ಅದು ಅವ್ರಿಗೆ ಗೊತ್ತಿರಲ್ವೋ ಅಥವಾ ಅದು ನಿಜನೋ ಅನ್ನೋದು ಗೊತ್ತಿರ. ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು. ಕೆಲವೊಂದು ಸರಿ ಸ್ಟಾರ್ ಕೂಡ ಕೈ ಕೊಡುತ್ತೆ ಅಂತ ಹೇಳ್ತೀನಿ. ಕೆಲವೊಂದು ಸರಿ ನಮ್ಮ ಹಾರ್ಡ್ ವರ್ಕ್ ಕೂಡ, ಕೆಲವರು ಏನಂದರೆ ಈಗ ತುಂಬ ಎಫರ್ಟ್ ಹಾಕಿ ವಿಡಿಯೋ ಮಾಡ್ತಾರೆ ಅಂದರೆ ಅವ್ರ ಹಾರ್ಡ್ ವರ್ಕ್ ಕೂಡ ಅಷ್ಟೇ ಇರುತ್ತೆ. ಇನ್ನೊಂದು ಕೆಲವ್ರದ್ದು ಸ್ಟಾರ್ ಕೂಡ ಅಷ್ಟೇ ಇರುತ್ತೆ. ಈಗ ನೀವು ದುಡಿತಾ ಇದ್ದೀರಿ ಅಂದ ತಕ್ಷಣ ನೀವು ಶ್ರೀಮಂತರೇ ಆಗ್ತಿಲ್ಲ ಅಂದರೆ ನಿಮ್ಮದು ಕಷ್ಟಪಡ್ತಾ ಇಲ್ಲ ಅಂತನ ಅರ್ಥ? ಖಂಡಿತ ಇಲ್ಲ ಅಲ್ವಾ? ನಿಮ್ಮ ಸ್ಟಾರ್ ಕೂಡ ಆ ಟೈಮಲ್ಲಿ ಕೈಗೂಡಬೇಕು ಅಂತಲೇ ಅರ್ಥ, ನನ್ನ ಒಪಿನಿಯನು. ಸೊ ಇದು ನನಗೆ ಅನಿಸಿರೋದು ನಾನು ಹೇಳಿದ್ದೀನಿ. ನೀವು ಇದನ್ನೇ ನಂಬಬೇಕು ಅಂತ ಇಲ್ಲ. ಒಬ್ರೊಬ್ರು ಎಲ್ಲರೂ ಕಷ್ಟಪಡ್ತಾ ಇರ್ತಾರೆ. ಡೈಲಿ ಕೂಲಿ ಕೆಲಸ ಮಾಡೋರು ಇದ್ದಾರೆ, ಹಾಗೆಯೇ ಅಂಗಡಿ ಹೋಗೋರು ಇದ್ದಾರೆ, ಕಂಪ್ನಿ ಹೋಗೋರು ಇದ್ದಾರೆ. ಅಂದರೆ ಇಲ್ಲಿ ಅಂಗಡಿ ಹೋಗೋರು ಕಷ್ಟಪಟ್ಟು ದುಡಿತಾ ಇರ್ತಾರೆ, ಕಂಪ್ನಿ ಹೋಗೋರು ಕಷ್ಟಪಟ್ಟು ದುಡಿತಾ ಇರ್ತಾರೆ. ಸೊ ಕೂಲಿ ಕೆಲಸಕ್ಕೆ ಹೋಗೋರು ಕಷ್ಟಪಟ್ಟು ದುಡಿತಾರೆ. ಎಲ್ಲರೂ ಪರಿಶ್ರಮನು ಹೊಟ್ಟೆಗೋಸ್ಕರನೇ ದುಡಿತಾ ಇರ್ತಾರೆ ಅಂದಮೇಲೆ ಸೊ
ಇನ್ನೊಬ್ರ ಬಗ್ಗೆ ಕಮೆಂಟ್ ಪಾಸ್ ಮಾಡೋದು ನನ್ನ ಪ್ರಕಾರ ತಪ್ಪು ಅನ್ನೋದು ನನ್ನ ಒಪಿನಿಯನು. ಸೊ ಪರ್ಸ್ನಲಿ ನಿಮ್ಗೆ ಏನು ಅನ್ಸುತ್ತೆ ನಂಗೆ ಗೊತ್ತಿಲ್ಲ. ಸೊ ಯಾವ್ದ್ರೆ ಒಬ್ರಿಗೆ ಒಳ್ಳೇದನ್ನ ಬಯಸೋಣ, ಕೆಟ್ಟದನ್ನಂತೂ ಬಯಸಕ್ಕೆ ಹೋಗ್ಬಾರ್ದು ಅನ್ನೋ ನಾನು. ನಮಗೆ ಕೆಟ್ಟದ್ದು ಬಯಸಿದಾಗ ನನ್ನ ಒಪಿನಿಯನ್ ನಾನು ಹೇಳ್ಬಿಡ್ತೀನಿ. ನಮ್ಗೆ ಕೆಟ್ಟದ್ದು ಮಾಡಿದಾಗ ನಾನು ಇನ್ನೊಬ್ರಿಗೆ ಕೆಟ್ಟದ್ದು ಖಂಡಿತ ಬಯಸ್ತೀನಿ. ಯಾಕೆಂದರೆ ಅದು ಕೋಪಕ್ಕೆ ಬಂದೇ ಬರುತ್ತೆ. ಅದು ನಾನು ಒಬ್ಬರು ಮನುಷ್ಯರು, ನಾನು ದೇವ್ರ ಹಾಕಕ್ಕೆ ಸಾಧ್ಯ ಇಲ್ಲ. ದೇವರು ಕೂಡ ನಾವು ಮಾಡುವಂತಹ ತಪ್ಪು ಸರಿ ಎಲ್ಲದನ್ನು ಗಮನಿಸ್ಬಿಟ್ಟೆ ನಮಗೆ ಒಂದು ನಿರ್ಧಾರವನ್ನು ತೊಗೊಳೋದು. ನಮ್ಮ ಪಾಪ ಕರ್ಮವನ್ನೆಲ್ಲ ನೋಡಿಬಿಟ್ಟೆ ದೇವ್ರು ನಮಗೆ ಇದು ಮಾಡೋದು. ಅಂಥದ್ರ ಮೇಲೆ ದೇವರೇ ಕೊಡ್ತಾರೆ ಅಂದಮೇಲೆ ನಾವು ನರ್ಮನುಷ್ಯರು ನಾವೇನು ಮಾಡೋಕ್ಕಾಗುತ್ತೆ ಅಲ್ವಾ? ಸೊ ಈ ಥರ ನಾನು ಹೇಳ್ತಾ ಇದ್ದೀನಿ. ವಿಡಿಯೋದಲ್ಲಿ ಇದು ಹೇಳಬೇಕಿತ್ತೋ ಹೇಳಬಾರ್ದಿತ್ತೋ ನಂಗೆ ಗೊತ್ತಿಲ್ಲ, ಬಟ್ ನನಗೆ ಅನಿಸ್ತು, ನಾನು ಹೇಳಿದೆ ಸ್ನೇಹಿತರೆ. ಸೊ ಈಗ ಗೃಹಲಕ್ಷ್ಮಿ ಯೋಜನೆ ವಿಚಾರಕ್ಕೆ ಬರೋದಾದರೆ, ಹೌದು, ಗೃಹಲಕ್ಷ್ಮಿ ಯೋಜನೆ 27ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಇದು ಆಲ್ರೆಡಿ ಈಗ ದೊಡ್ಡಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಹಾಗೆಯೇ ಮೈಸೂರು, ಹಾಗೆಯೇ ಚಾಮರಾಜಪೇಟೆ, ಮಂಡ್ಯ, ಹಾಗೆಯೇ ಮದ್ದೂರು, ಕೆಲವೊಂದಿಷ್ಟು ಜನರಿಗೆ ಬಂದಿದೆ. ಎಲ್ಲರಿಗೂ ಪೂರ್ತಿಯಾಗಿ ಬಂದಿದೆ ಅಂತ ನಾನು ಹೇಳಲ್ಲ. ದಾವಣಗೆರೆ ಆಗಿರ್ಬೋದು, ಶಿವಮೊಗ್ಗ ಆಗಿದೆ. ಇಲ್ಲಿ ಕೆಲವರಿಗೆ ಬಂದಿದೆ, ಕೆಲವರಿಗೆ ಬಂದಿಲ್ಲ. ನೀವು ಅಂದರೆ ಅವ್ರಿಗೆ ಬಂದಿದೆ ಅಂದ ತಕ್ಷಣ ನಮಗೂ ಬಂದಿಲ್ಲ ಅಂತ ಕನ್ಫ್ಯೂಷನ್ ಆಗಕ್ಕೆ ಹೋಗ್ಬೇಡಿ. ಒಬ್ರಿಗೆ ಬಂದಿದ್ರೆ ಒಬ್ರಿಗೆ ಬಂದಿಲ್ಲ, ಈ ಥರ ಸ್ವಲ್ಪ ಜನಕ್ಕೆ ಬಂದಿದೆ, ಸ್ವಲ್ಪ ಜನಕ್ಕೆ ಬಂದಿಲ್ಲ. ಸೊ ನಿಮಗೆ ಬಂದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಯಾಕಂದರೆ ನೀವು ಮಾಡುವ ಪ್ರತಿಯೊಂದು ಕಮೆಂಟು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಹಣ ಬಂದಿದ್ರೆ ದಯವಿಟ್ಟು ತಿಳಿಸ್ಕೊಡಿ. ಹಾಗೆ ಆಲ್ರೆಡಿ ಈಗ ತುಂಬ ಜನಕ್ಕೆ ಹಣ ಬಂದಿರೋದಂತೂ 100% ನಿಜ. ನಿಮಗೂ ಬಂದಿದ್ರೆ ಕೂಡ ತಿಳಿಸ್ಕೊಡಿ ಅಂತ ಹೇಳ್ತಾ, ಸೊ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ. ಸೊ ಯಾರು ವೆಯ್ಟ್ ಲಾಸ್ ಆಗಬೇಕಂತಿದ್ರೆ ಡೆಫಿನೆಟ್ಲಿ ಆಗಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು.